ಈ ಸ್ಕಿನ್ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ. ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಯಾರಿಗೆಲ್ಲ ಸ್ಕಿನ್ ಅನ್ಈವನ್ ಆಗಿದೆ ಮತ್ತು ತುಂಬ ಡಾರ್ಕಾಗಿ ಕಾಣಿಸ್ತಾ ಇದ್ದೀವಿ, ತುಂಬ ಟ್ಯಾನ್ ಆಗಿದೆ, ಪಿಂಪಲ್ಸ್ ಮಾರ್ಕ್ಸ್ ಇದೆ, ಅನ್ಈವನ್ ಸ್ಕಿನ್ ಟೋನ್ ಆಗಿದೆ ಮತ್ತು ತುಂಬ ಪಿಗ್ಮೆಂಟೇಷನ್ ಆಗಿದೆ, ಅವರೆಲ್ಲ ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಫಸ್ಟ್ ಯೂಸಲ್ಲೇ ತುಂಬ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಮತ್ತು ಇದು ಕೂಡ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋದು. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಪಾರ್ಲರ್ಗೆ ಹೋಗಿ ಬಂದಾಗ ಎಷ್ಟು ಗ್ಲೋ ಇರುತ್ತೆ ನಿಮ್ಮ ಫೇಸು, ಅದೇ ರೀತಿಯಾಗಿ ಗ್ಲೋ ಸಿಗುತ್ತೆ ನಿಮಗೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಬೌಲ್ನ ತೊಗೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಮೊಸರನ್ನ ಯೂಸ್ ಮಾಡ್ಬೋದು. ಮನೆಯಲ್ಲಿ ಯಾವುದು ರೆಗ್ಯುಲರ್ ಆಗಿ ಮೊಸರು ಯೂಸ್ ಮಾಡ್ತಿರ್ತೀರ ಅದನ್ನು ನೀವಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನ ಯೂಸ್ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದನ್ನು ನೀವು ಸ್ನಾನಕ್ಕಿಂತ ಮುಂಚೆ ಅಥವಾ ನಿಮಗೆ ಯಾವುದಾದ್ರೂ ಫಂಕ್ಷನ್ಸ್ ಇದೆ, ಪಾರ್ಟಿ ಇದೆ, ತುಂಬ ಗ್ಲೋ ಬರಬೇಕು ಮುಖಕ್ಕೆ ಅಂದಾಗಲೂ ಕೂಡ ನೀವು ಟ್ರೈ ಮಾಡ್ಬೋದು. ನಂತರ ನಾನಿಲ್ಲಿ 1 ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲದ ಪುಡಿ ಆದಷ್ಟು ಆರ್ಗ್ಯಾನಿಕ್ ಆಗಿರೋದನ್ನು ಯೂಸ್ ಮಾಡಿ. ಬೆಲ್ಲದ ಪುಡಿ ಇಲ್ಲ ಅಂದರೆ ನೀವು ಬೆಲ್ಲ ಇರೋದನ್ನು ಸ್ವಲ್ಪ ತುರಿದು ಕೂಡ ಹಾಕ್ಕೊಳ್ಬೋದು. ಎರಡೂ ಇಲ್ಲ ಅಂದರೆ ನೀವು ಬೇಕಿದ್ರೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಕಾಫಿ ಪೌಡರ್ದು ಗಸಿ, ಅಂದರೆ ನಾವು ಏನು ಡಿಕಾಕ್ಷನ್ ಕಾಫಿ ಮಾಡ್ಕೊಂಡಿರ್ತೀವಲ್ಲ ಅದರದ್ದು ಬಿಸಾಡುವಂಥ ಗಸಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ 1 ಚಮಚದಷ್ಟು. ಇದಂತೂ ನಿಮಗೆ ಬೆಸ್ಟಾಗಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇನ್ಮೇಲಿಂದ ನೀವು ಈ ರೆಮಿಡಿನ ಟ್ರೈ ಮಾಡಿದ್ಮೇಲೆ ನೀವು ಕಾಫಿ ಪೌಡರ್ನ ಬಿಸಾಡೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದರಿಂದ ನಾವು ಸ್ಕಿನ್ ಬೆನಿಫಿಟ್ಸ್ ತುಂಬ ಇದೆ. ಸೊ ನಾನಿಲ್ಲಿ 1 ಚಮಚದಷ್ಟು ಕಾಫಿ ಗಸಿ, ಅಂದರೆ ಏನು ಡಿಕಾಕ್ಷನ್ ಕಾಫಿದು ಗಸಿ ಇರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಹೇಗೆ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ನಾವು ಇದನ್ನು ಸ್ಕ್ರಬ್ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ಮೇಲಿಂದ ನೀವು ಕಾಫಿ ಗಸಿ ಉಳ್ಕೊಂಡಿದೆ ಅಂದರೆ ಅದಕ್ಕೆ ನೀವು ಈ ರೀತಿ ಮಾಡಿಕೊಂಡು ನೀವು ಕೈ ಕಾಲಿಗೆ ಕೂಡ ಸ್ಕ್ರಬ್ ಮಾಡ್ಕೋಬೋದು. ಇದರಿಂದ ನಿಮಗೆ ಏನು ಟ್ಯಾನ್ ಆಗಿರುತ್ತೆ, ವಾರ ಇಡೀ ಓಡಾಡಿರೋದು ಅದೆಲ್ಲ ರಿಮೂವ್ ಆಗುತ್ತೆ. ಸ್ಕಿನ್ ತುಂಬ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ, ಡೆಡ್ ಸ್ಕಿನ್ಸ್ ರಿಮೂವ್ ಆಗುತ್ತೆ. ಸೊ ಇನ್ಮೇಲಿಂದ ಕಾಫಿ ಪೌಡರ್ದು ಗಸಿ, ಅಂದರೆ ನೀವು ಡಿಕಾಕ್ಷನ್ ಕಾಫಿದು ಗಸಿ ಬಿಸಾಡದೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇವಾಗ ಇದನ್ನು ನಾನು ನಿಮಗೆ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾವು ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮುಖನ ಆದಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಮೇಕಪ್ ಅಪ್ಲೈ ಮಾಡಿದರೆ ಅಥವಾ ನಾವು ಹೊರಗಡೆಯಿಂದ ಬಂದು ಡಸ್ಟ್ ಇದ್ದರೆ ಅದೆಲ್ಲ ನೀಟಾಗಿ ರಿಮೂವ್ ಆಗಬೇಕು. ಅದೆಲ್ಲ ರಿಮೂವ್ ಆದಮೇಲೆ ನಾವು ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡಬೇಕಾಗುತ್ತೆ. ಮತ್ತು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ನೀವು ಕೈ ಅಥವಾ ಕಾಲಿಗೆ ಒಂದ್ಸಲಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಿಮ್ಗೆ ಯಾವುದೇ ರೀತಿಯಾದ ಸ್ಕಿನ್ ಇರಿಟೇಷನ್ ಆಗಿಲ್ಲ ಅಂದರೆ ನಂತರ ನೀವು ಈ ರೀತಿಯಾಗಿ ಫೇಸಿಗೆ ಆಲ್ ಓವರ್ ದ ಫೇಸ್ ಇದನ್ನು ಫಸ್ಟು ನೀವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ನಾವಿಲ್ಲಿ ಕಾಫಿ ಗಸಿ, ಅಂದರೆ ಡಿಕಾಕ್ಷನ್ ಕಾಫಿ ಗಸಿ ಯೂಸ್ ಮಾಡಿರೋದ್ರಿಂದ ಅದು ತುಂಬ ತರಿ ಆಗಿರುತ್ತೆ. ಸೊ ಆದಷ್ಟು ಫೋರ್ಸಾಗಿ ನಾವು ಸ್ಕಿನ್ನನ್ನು ಸ್ಕ್ರಬ್ ಮಾಡಬಾರ್ದು, ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾವು ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಆಲ್ ಓವರ್ ದ ಫೇಸ್. ಇದರಿಂದ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಎರಡೂ ಕೈಗೆ ನಾವು ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಮೂಗು ಮೇಲೆ ಯಾರಿಗೆಲ್ಲ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಅವರಿಗೂ ಇದನ್ನು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಕೆಲವರಿಗೆ ಬಾಯಿ ಸುತ್ತ ಕಪ್ಪಾಗಿರುತ್ತೆ, ಟ್ಯಾನ್ ಆಗಿರುತ್ತೆ. ಈ ರೆಮಿಡಿನ ಯೂಸ್ ಮಾಡೋದ್ರಿಂದ ಅದು ಕೂಡ ಕಮ್ಮಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ನಿಧಾನಕ್ಕೆ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಆದಷ್ಟು. ಇದರಿಂದ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ನಿಮಗೆ ಫಸ್ಟ್ ಯೂಸಲ್ಲೇ ಒಳ್ಳೆ ರಿಸಲ್ಟ್ನ ನೋಡ್ಬೋದು. ಮತ್ತು ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇರುತ್ತೆ, ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಅನ್ಈವನ್ ಸ್ಕಿನ್ ಟೋನ್ ಇರುತ್ತೆ, ಅವರಿಗೂ ಕೂಡ ನಿಮಗೆ ಫಸ್ಟ್ ಯೂಸಲ್ಲೇ ಲೈಟಾಗಿ ಸ್ಕಿನ್ನು ತುಂಬ ಲೈಟ್ ಆಗ್ತಾ ಬರುತ್ತೆ. ಏನು ಮಾರ್ಕ್ಸ್ ಇರುತ್ತೆ ಅದೆಲ್ಲ ತುಂಬ ಲೈಟ್ ಆಗುತ್ತೆ ನಮಗೆ. ಮತ್ತು ಹಾಗೆ ಯಾರಿಗೆಲ್ಲ ತುಂಬ ಟ್ಯಾನ್ ಆಗಿರುತ್ತೆ ಸ್ಕಿನ್ನು ಅವರಿಗಂತೂ ಫಸ್ಟ್ ಯೂಸಲ್ಲೇ ಆಲ್ಮೋಸ್ಟ್ ನೀವು ಎಲ್ಲ ಟ್ಯಾನನ್ನು ಕೂಡ ರಿಮೂವ್ ಮಾಡ್ಕೋಬೋದು. ಈ ರೀತಿ ನಾವು ಸರ್ಕ್ಯುಲರ್ ಮೋಷನಲ್ಲಿ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಇದರಿಂದ ನಮಗೆ ಏನು ಸಣ್ಣ ಟ್ಯಾನ್ ಆಗಿರುತ್ತೆ ಅದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಮತ್ತು ಕಾಫಿ ಪೌಡರ್ ನಮಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ನಾವು ನಿಧಾನಕ್ಕೆ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗೋ ರೀತಿ ನಾವು ಈ ರೀತಿ ಬಾಯಿ ಸುತ್ತ ಕಪ್ಪಗಾಗಿರೋದಾಗಿರ್ಬೋದು, ಎಲ್ಲಾದರೂ ಪಿಗ್ಮೆಂಟೇಷನ್ ಇದ್ದರೆ ಅಥವಾ ತುಂಬ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಿದೆ ಅಲ್ಲೆಲ್ಲ ನಾವು ಈ ರೀತಿ ಸ್ಕ್ರಬ್ ಮಾಡಿಕೊಂಡು ಅದನ್ನು 1-2 ಸೆಕೆಂಡ್ ಬಿಟ್ಟು ನಾವು ನೀಟಾಗಿ ಪ್ಲೇನ್ ವಾಟರಲ್ಲಿ ನಾವು ಫೇಸ್ ವಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೇಸ್ ವಾಶ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಪ್ಲೇನ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ನಾವು ಇದನ್ನು ನೀಟಾಗಿ ವೈಪ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾವು ನೀಟಾಗಿ ಮಾಡಿಕೊಂಡ್ರೆ ನೋಡ್ಬೋದು ನೀವು ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತೇಳಿ. ನಿಮಗೆ ಫಸ್ಟ್ ಯೂಸಲ್ಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ಕಿನ್ನು ಕೂಡ ತುಂಬ ಗ್ಲೋ ಆಗುತ್ತೆ.
ನೀವು ಈ ಸ್ಕಿನ್ ರೆಮಿಡಿನ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ಮೇಲೆ ನೀವು ಕಾಫಿ ಗಸಿನ ಎಸಿಬೇಡಿ, ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.